ನಾನು ಇಲ್ಲಿಯ ಪರಿಸರವಾದಿಗಳಿಗೂ ಕೂಡ ವಿನಂತಿ ಮಾಡ್ತೀನಿ. ಈ ಯೋಜನೆಗಳು ಮಾಡೋದ್ರಿಂದ ಯಾವುದೇ ಪಶ್ಚಿಮ ಘಟ್ಟಗಳಿಗೆ ಯಾವುದೇ ಅನಾನುಕೂಲಗಳಾಗೋದಿಲ್ಲ. ಎಲ್ಲವನ್ನು ಕೂಡ ಎಲ್ಲಿದೆಯೋ ಇವತ್ತು ನಮ್ಮ ಇದು ಅದ್ರ ಪಕ್ಕದಲ್ಲೇ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ. ಇದು ದಿವಂಗತ ವಾಜಪೇಯಿ ಅವರ ಕಾಲದಲ್ಲಿ ಆದಂಥ ಒಂದು ಯೋಜನೆ ಮತ್ತೆ ನಿಂತೋಗಿತ್ತು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಹಂತಕ್ಕೆ ಒಂದು ಹಂತಕ್ಕೆ ಬಂದಿದೆ. ಇನ್ನೊಂದು 6 ತಿಂಗಳೊಳಗಡೆ ಇದಕ್ಕೊಂದು ಕ್ಲಾರಿಟಿ ಸಿಗ್ತದೆ. ಮತ್ತು ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ಮಾರ್ಗ, ಸುಮಾರು ತಾಳಗುಪ್ಪ ಹೊನ್ನಾವರ ಹೊಸ ಮಾರ್ಗ, ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕರ ಸ್ನೇಹ ಸೌಲಭ್ಯ, ಇಂಥ ಎಲ್ಲಕ್ಕೂ ಕೂಡ ಸುಮಾರು 21,000 ಕೋಟಿ ರೂಪಾಯಿನ ಒಟ್ಟು ನಾವು ಖರ್ಚು ಮಾಡ್ತಾಯಿದ್ದೀವಿ. ಜೊತೆಗೆ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನು 97-98ರಲ್ಲಿ ಶುರು ಮಾಡಿದ್ವಿ. ಅದು ಕಲ್ಗಟ್ಟಿಗೆವರೆಗೂ ಕೂಡ ಕೆಲಸನೂ ಶುರುವಾಯಿತು. ಅದಾದಮೇಲೆ ಏನೆಲ್ಲ ತೊಂದರೆ ಆಯಿತು, ಜನಗಳಿಗೆ ಅರಿವು ಬಂದಿದೆ, ಜಾಗೃತಿ ಬಂದಿದೆ, ಮಾಡಬೇಕು ಅನ್ನೋ ಭಾವನೆಯೂ ಕೂಡ ಆಗಿರೋದ್ರಿಂದ ನ್ಯಾಯಾಲಯದ ಮೊಕದ್ದಮೆಗಳನ್ನು ಕೂಡ ಇತ್ಯರ್ಥ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ನಾವು ಈಗಾಗಲೇ ತೊಗೊಂಡು ಹೋಗಿದ್ದೀವಿ. ಇವತ್ತು ಇದಕ್ಕೆ 2530 ಎಕರೆ ಜಾಗ ಬೇಕಾಗಿದೆ. ಅದು ಕೂಡ ಒಂದು ಹಂತಕ್ಕೆ ಬಂದಿದೆ. ಅದು ಕೂಡ ಐಡೆಂಟಿಟಿ ಆಗಿದೆ.